ನಗರದಲ್ಲಿ ಇವತ್ತು 11ನೇ ದಿನದ ಗಣೇಶ ವಿಸರ್ಜನೆ ಇದೆ. ಇಲ್ಲಿವರೆಗೂ ಗಣೇಶ ವಿಸರ್ಜನೆ ಇರ್ಬೋದು ಮತ್ತು ನಿನ್ನೆ ನಡೆದಂಥ ಈದ್ ಮಿಲಾದ್ ಸೆಲೆಬ್ರೇಷನ್ ಇರ್ಬೋದು, ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಆಗಿದೆ. 11ನೇ ದಿನ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬಹಳ ಪ್ರಮುಖವಾದ ದಿನ. ಯಾಕಂದರೆ ಸುಮಾರು 150ರಷ್ಟು ಇವತ್ತು ಗಣೇಶ ವಿಸರ್ಜನೆ ಇದೆ. ಹುಬ್ಬಳ್ಳಿಯಲ್ಲಿ ಮುಖ್ಯವಾಗಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು ಜಮಾವಣೆಗೊಳ್ಳೋ ಅಂಥ ಸಾಧ್ಯತೆ ಇದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಸುಮಾರು 2-2.5 ಲಕ್ಷದಷ್ಟು ಜನ ಸೇರಿದರು. ಇದು ಟೆಕ್ನಿಕಲಿ ಕಡೆಯ ದಿನದ ಗಣೇಶ ಬಂದೋಬಸ್ತಿದ್ದಾಗೆ. ಇನ್ನು ಉಳಿದಂತೆ ಒಂದೆರಡು ಅಲ್ಲಿ ಇರ್ತಾವೆ ಬಿಟ್ಟರೆ ಒಂದು ಮಾಸ್ ಇಮರ್ಷನ್ ಆಗುವಂಥದ್ದು ಇವತ್ತು ಲಾಸ್ಟು. ಹಾಗಾಗಿ ನಿನ್ನೆ ಕೂಡ ರಾತ್ರಿ ಸುಮಾರು 3-4 ಗಂಟೆ ಆದ್ರೂ ಸಾರ್ವಜನಿಕರು ಬಂದು ಗಣೇಶನ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಇವತ್ತು ಕುಟುಂಬ ಸಮೇತರಾಗಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನರು ಬರುವಂಥ ಸಾಧ್ಯತೆ ಇದೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಅಷ್ಟೇ ಅಲ್ಲ, ಸುತ್ತಮುತ್ತಲ ಜಿಲ್ಲೆಗಳಿಂದ, ಹೊರ ರಾಜ್ಯಗಳಾದ ಗೋವಾ ಮತ್ತು ಮಹಾರಾಷ್ಟ್ರದಿಂದ ಕೂಡ ಇವತ್ತು ಸಾರ್ವಜನಿಕರು ಇಲ್ಲಿ ಬರುವಂಥದ್ದು ನಾವು ಗಮನಿಸ್ದಂಗೆ. ನಿನ್ನೆ ಮೊನ್ನೆ ಎಲ್ಲ ಗಮನಿಸಿದಾಗ 9ನೇ ದಿನ ಎಲ್ಲ ರಾಯಚೂರು, ಗುಲ್ಬರ್ಗ, ಬೀದರ್, ಈ ಕಡೆ ದಾವಣಗೆರೆ, ಚಿತ್ರದುರ್ಗ, ಆಮೇಲೆ ತುಮಕೂರಿಂದ ಕೂಡ ಬಂದಿದ್ದಾರೆ. ಇಲ್ಲಿ ಭಾಳ ಚೆನ್ನಾಗಿರುತ್ತೆ ಗಣೇಶ ಅಂತಂದು. ಸೊ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಉತ್ತಮವಾದಂಥ ಒಂದು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಸುಮಾರು 3,000ಕ್ಕೂ ಹೆಚ್ಚು ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳು, KSRP, RAF, CR ಪಾರ್ಟೀಸು, ಹೋಮ್ ಗಾರ್ಡ್ಸು ಸೇರಿದಂತೆ ಅವಳಿ ನಗರದಲ್ಲಿ ಒಳ್ಳೆಯ ಸಂಖ್ಯೆಯಲ್ಲಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು, ಸ್ಟ್ರೈಕಿಂಗ್ ಫೋರ್ಸಸ್ ನಿಯೋಜನೆ ಆಗಿದೆ. CCTV ಇಂಪಾರ್ಟೆಂಟ್ ಜಾಗಗಳಲ್ಲಿ ಹಾಕ್ಸಿದ್ದೀವಿ, ಸೇಫ್ಟಿ ಐಲ್ಯಾಂಡ್ಸ್ ಹಾಕ್ಸಿದ್ದೀವಿ, ಆಮೇಲೆ ಇಮರ್ಷನ್ ಪಾಯಿಂಟ್ ಸೇರಿದಂತೆ ಎಲ್ಲ ಜಾಗಗಳಲ್ಲೂ ಇಲ್ಯುಮಿನೇಷನ್ ಅಂದರೆ ಬೆಳಕು ಕರೆಕ್ಟಾಗಿರಬೇಕು ಅಂತ ಎನ್ಶೂರ್ ಮಾಡಿದ್ದೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಈಗಾಗಲೇ ಕಳೆದ ವರ್ಷದ ಉದಾಹರಣೆ ಹೇಳ್ತಾ ಇದ್ದೆ, ಈ ವರ್ಷ ಕೂಡ ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರು ಸೇರಿದಂತೆ ಎಲ್ಲ ಜಾತಿ ಸಮುದಾಯದವರು ಗಣೇಶ ಹಬ್ಬದ ಆಚರಣೆಯ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸುವಂಥದ್ದು ನಾವು ನೋಡ್ಬೋದು. ಮೊನ್ನೆ ನನಗೂ ಕೂಡ ಆಶ್ಚರ್ಯ ಅನ್ನಿಸೋ ರೀತಿಯಲ್ಲಿ ಶಾಬಜಾರ್ ದರ್ಗಾ ಹತ್ರ ಸುಮಾರು ಒಂದು 40,000-50,000 ಜನ ಹಿಂದೂ ಸಮುದಾಯದವರು, ಒಂದು 7-8 ಜನ ಮುಸಲ್ಮಾನ್ ಬಾಂಧವರು ಎಲ್ಲ ಸೇರಿಕೊಂಡು ಅಲ್ಲಿ ಅತ್ಯಂತ ಸೌಹಾರ್ದಯುತವಾಗಿ ಗಣೇಶ ಆಚರಣೆಯನ್ನು ಮಾಡಿರುವಂಥದ್ದು ನಾವು ನೋಡಿದ್ದೀವಿ. ಅಲ್ಲಿ ಇನ್ಫ್ಯಾಕ್ಟು ಒಂದು ಒಳ್ಳೆಯ ಸಂದೇಶವನ್ನು ಹುಬ್ಬಳ್ಳಿ ಮತ್ತು ಧಾರವಾಡ ನೆಲದಿಂದ ಸಾರ್ವಜನಿಕರಿಗೆ ನಾಡಿ ಕೊಟ್ಟಿದ್ದಾರೆ ಇಲ್ಲಿನ ಜನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಿನ್ನೆ ದುರ್ಗದ ಬೈಲು ಗಣೇಶ ಬಂದಂಥ ಸಂದರ್ಭದಲ್ಲಿ ಕೂಡ ಅಲ್ಲಿ ಪ್ರೊಸೆಷನಲ್ಲಿ ಭಾಗವಹಿಸಿದಂಥ MLAರು ಸೇರಿದಂತೆ ಎಲ್ಲ ಮುಸಲ್ಮಾನ್ ಬಾಂಧವರು, ಅವ್ರ ಮುಖಂಡರಿಗೆ ಗಣೇಶ ಪೆಂಡಲ್ ಅವರು ಸ್ವಾಗತ ಕೋರುವಂಥದ್ದು ಈದ್ ಮಿಲಾದ್ ಪ್ರೊಸೆಷನ್ ಇದ್ದಾಗ ಒಳ್ಳೆಯ ಒಂದು ಭಾವೈಕ್ಯತೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳು ಭಾಳ ವೇಗದಲ್ಲಿ ಬೆಳೀತಾ ಇರೋವಂಥ ನಗರಗಳು. ಇದು ಒಂದು ವಿದ್ಯಾಕಾಶಿ, ಶಿಕ್ಷಣ ಕಾಶಿ, ಔದ್ಯೋಗಿಕ ಕಾಶಿ, ಒಂದು ಧಾರ್ಮಿಕ ಸ್ಥಳ. ಇಲ್ಲಿ ಸಿದ್ಧಾರೂಢರು, ಸಂತ ಶಿಶುನಾಳ ಶರೀಫರು, ದಾರಾಬೇಂದ್ರೆ ಅಜ್ಜರು ಸೇರಿದಂತೆ ಭಾಳ ಒಳ್ಳೆಯ